ನರೇಂದ್ರ ಮೋದಿ ಅವರು ರಾಮಪಥದಲ್ಲಿ ಸಾಗ್ತಾ ಇರುವಂಥದ್ದು. ರಾಜಬೀದಿ ಅದು, ರಾಮಪಥ, ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗುವಂಥ ಮಾರ್ಗ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ರಾಮ ಭಕ್ತರು ನಿಂತ್ಕೊಂಡಿದ್ದಾರೆ, ಜಯಘೋಷವನ್ನ ಮೊಳಗಿಸ್ತಾ ಇದ್ದಾರೆ. ಕೈಯಲ್ಲಿ ಭಾರತದ ಧ್ವಜ ಇದೆ. ಒಂದು ಕಡೆ ಇವತ್ತು ಭಗವಧ್ವಜ ಹಾರಾಡಲಿರುವಂಥದ್ದು. ಇದೇ ಸಂದರ್ಭದಲ್ಲಿ ಭಾರತದ ಧ್ವಜವನ್ನು ಕೂಡ ಇಟ್ಕೊಂಡು ಜಯಘೋಷಗಳನ್ನು ಕೂಗಲಾಗ್ತಾ ಇದೆ. ರಾಮಪಥ ಮಧುವಣಗಿತ್ತಿಯಂತೆ ಸಿಂಗಾರಗೊಳಿಸಲಾಗಿದೆ. ಅಲ್ಲಿ ಹಬ್ಬದ ವಾತಾವರಣ ಇದೆ. ಅಯೋಧ್ಯೆಯಲ್ಲಿ ಪ್ರತಿದಿನನೂ ಕೂಡ ಈಗ ಒಂದು ರೀತಿಯಾದಂಥ ಹಬ್ಬದ ವಾತಾವರಣನೇ. ಬಿಕಾಸ್ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿದಿನ ಕೂಡ ರಾಮ ಭಕ್ತರು ಹೋಗ್ತಾ ಇದ್ದಾರೆ, ರಾಮನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಅದೊಂದು ಭದ್ರ ಕೋಟೆ ಅದು. ಸುಮ್ಮನೆ ಅಲ್ಲಿ ಹೋಗಿ ಅಂದರೆ ಆ ಭದ್ರತೆಯನ್ನು ಭೇದಿಸ್ಲಿಕ್ಕೆ ಹೋಗ್ಲಿಕ್ಕೂ ಕೂಡ ಕಷ್ಟ. ಆ ರೀತಿಯಾದಂಥ ಭದ್ರತೆಯನ್ನು ಕೊಡಲಾಗಿದೆ. ಭದ್ರ ಕೋಟೆ ಆಗಿದೆ ಅದು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ, ರಾಮ ಮಂದಿರವನ್ನು ಕಣ್ತುಂಬಿಕೊಂಡಂಥ ಸಂದರ್ಭದಲ್ಲಿ ಆ ಸಿಗುವಂತಹ ಆ ಭಕ್ತಿ ಇದೆಯಲ್ಲ, ವಹಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳೇ, ನಾನು ಆಗಲೇ ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಅವರ ಪಾಲಿನ ಪುಣ್ಯದ ದಿನಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭ ಸುಮಾರು 5 ಶತಮಾನಗಳಿಂದ ಹೋರಾಟ ಅದು. 50-100 ವರ್ಷಗಳ ಹೋರಾಟ ಅಲ್ಲ, 5 ಶತಮಾನಗಳ ಹೋರಾಟ. ಆ 5 ಶತಮಾನಗಳ ಹೋರಾಟ ಎಲ್ಲವೂ ಕೂಡ ಪೂರ್ಣಗೊಂಡಿದ್ದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಅನ್ನುವಂಥದ್ದು ಕೂಡ ಸಾಕಷ್ಟು ಖುಷಿಯನ್ನು ಕೊಟ್ಟಿರುತ್ತೆ. ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ರಾಮ ಮಂದಿರಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದು. ನರೇಂದ್ರ ಮೋದಿ ಅವರೇ ಕಳೆದ ವರ್ಷ ಜನವರಿ 22ನೇ ತಾರೀಕು ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇದ್ದಿದ್ದು, ಆ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು. ಅದೊಂದು ಐತಿಹಾಸಿಕ ದಿನ. ಇಡೀ ವಿಶ್ವವೇ ಆ ದಿನವನ್ನು ಕಣ್ತುಂಬಿಕೊಂಡಿದೆ, ಭಾರತ ಮಾತ್ರ ಅಲ್ಲ. ಮತ್ತು ಇವತ್ತು ಭಗವಧ್ವಜ ಹಾರಾಡಲಿದೆ, ರಾಮಧ್ವಜ ಹಾರಾಡಲಿದೆ. ಭವ್ಯವಾದಂಥ, ದಿವ್ಯವಾದಂಥ, ಅದ್ಭುತವಾದಂಥ ಕಟ್ಟಡ, ಮಂದಿರ, ರಾಮ ಮಂದಿರದ ಮೇಲೆ ಭಗವಧ್ವಜ ಹಾರಾಡಲಿದೆ. ಶ್ರೀರಾಮ ಮತ್ತು ಸೀತೆ ಮದುವೆಯಾದ ದಿನ ಕೂಡ ಇವತ್ತು. ಈ ಶುಭ ಸಂದರ್ಭದಲ್ಲೇ ಭಗವಧ್ವಜ ಹಾರಾಡ್ತಾ ಇದೆ. ಸಾಕಷ್ಟು ಸಂಕೇತ, ಸಂದೇಶಗಳನ್ನು ಕೂಡ ಕೊಡುತ್ತೆ ಅದು. ಅದರ ಜೊತೆಗೆ ರಾಮ ಸಂಘರ್ಷ ಇತ್ತಲ್ಲ, ಈ 5 ಶತಮಾನಗಳ ರಾಮ ಸಂಘರ್ಷ, ಅದೆಲ್ಲವೂ ಕೂಡ ಕೊನೆಗೊಂಡಿದೆ ಅನ್ನುವಂಥ ರೀತಿಯಾದಂಥ ವಿಜಯದ ಸಂಕೇತದ ಬಾವುಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಆ ರಾಮಧ್ವಜ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ವಿಜಯದ ಸಂಕೇತ ಕೂಡ. ಇಷ್ಟು ದಿನ ಕಾಮಗಾರಿಗಳೆಲ್ಲವೂ ಕೂಡ ಆಗ್ತಾ ಇತ್ತು. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆದ ಬಳಿಕನೂ ಕೂಡ ಇನ್ನು ಕೆಲವೊಂದು ಕಾಮಗಾರಿಗಳು ಬಾಕಿ ಉಳಿದಿದ್ವು. ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಆ ಕಂಪ್ಲೀಟ್ ಆದ ಬಳಿಕ ರಾಮ ಮಂದಿರ, ಅಲ್ಲಿ ಭಗವಧ್ವಜವನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ. ಅಯೋಧ್ಯೆಯಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ರಸ್ತೆಯ ಎಕ್ಕೆಲಗಳಲ್ಲೂ ಕೂಡ ರಾಮ ಭಕ್ತರು ನೆರೆದಿದ್ದಾರೆ. ಕಾರಿನಲ್ಲೇ ಕುತ್ಕೊಂಡಿದ್ದಾರೆ. ಆನ್ ದಿ ವೇ ಹೋಗ್ತಾ ಅಲ್ಲಿರುವಂಥ ರಾಮ ಭಕ್ತರಿಗೆ ಕೈ ಬೀಸಿ ತೆರಳ್ತಾ ಇರುವಂಥದ್ದು ನರೇಂದ್ರ ಮೋದಿ ಅವರು. ಸಾಕಷ್ಟು ಭದ್ರತೆಯನ್ನು ಕೊಡಲಾಗಿದೆ. ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ನೆರೆದಿದ್ದಾರೆ. ಅಲ್ಲಿ ಟೈಟ್ ಸೆಕ್ಯೂರಿಟಿ ಇದೆ. ಎಲ್ಲರ ಕೈಯಲ್ಲೂ ಭಗವಧ್ವಜದ ಜೊತೆಗೆ ಭಾರತದ ಧ್ವಜ ಇದೆ. ಈ ಮೂಲಕ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಅಯೋಧ್ಯ ರಾಮನ ನಗರಕ್ಕೆ ನರೇಂದ್ರ ಮೋದಿ ಅವರನ್ನ. ಇವತ್ತು ಸ್ಪೆಷಲ್ ಡೇ ನರೇಂದ್ರ ಮೋದಿ ಅವರಿಗೆ. ಯಾಕೆಂದ್ರೆ ಸಾಕಷ್ಟು ಜನ ಬಂದೋದ್ರು ನಾಯಕರುಗಳು, ಸಾಕಷ್ಟು ಜನರ ಹೋರಾಟ, ಸಾಕಷ್ಟು ಜನರ ಪ್ರಾಣ ತ್ಯಾಗ, ಅದೆಲ್ಲವೂ ಕೂಡ ಸಾಕಾರಗೊಂಡಿದ್ದು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆದಂಥ ಸಂದರ್ಭದಲ್ಲಿ.
ಸುಮ್ಮನೆ ಹೋರಾಟ ಅಲ್ಲ ಅದು. ಒಂದು ಕಡೆ ಕಾನೂನು ಹೋರಾಟ, ಕೆಲವೊಂದು ಕಡೆ ದೊಡ್ಡ ಹೋರಾಟ ಕೂಡ ಮಾಡಲಾಯಿತು. ನರೇಂದ್ರ ಮೋದಿ ಅವರಿಗೆ ರಾಮ ಮಂದಿರ ರಾಮ ಮಂದಿರಕ್ಕೆ ಹೋಗುವಂತ ದಾರಿಯುದ್ದಕ್ಕೂ ಕೂಡ ಜನ ಜಯಘೋಷವನ್ನ ಕೂಗ್ತಾ, ರಾಮನಿಗೆ ಜೈಕಾರವನ್ನ ಹಾಕ್ತಾ, ನರೇಂದ್ರ ಮೋದಿ ಅವರಿಗೆ ಜೈಕಾರವನ್ನ ಹಾಕ್ತಾ ಬರಮಾಡ್ಕೊಳ್ತಾ ಇದ್ದಾರೆ. ರೋಡ್ ಶೋ ಅಂದರೆ ಓಪನ್ ಜೀಪ್ನಲ್ಲಿ ಹೋಗ್ತಾ ಇರುವಂಥದ್ದಲ್ಲ. ನರೇಂದ್ರ ಮೋದಿ ಅವರ ಕಾರಿನಲ್ಲೇ PM ಕಾರ್ ಇರುತ್ತಲ್ಲ, ಹೈ ಸೆಕ್ಯೂರಿಟಿ ಕಾರ್ ಇರುತ್ತಲ್ಲ, ಅದರಲ್ಲೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಸಾಕಷ್ಟು ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ಸುಮಾರು 7,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇವತ್ತಿನ ಈ ಐತಿಹಾಸಿಕ ಕ್ಷಣದ ಸಂದರ್ಭದಲ್ಲಿ ಸುಮಾರು 100 ಟನ್ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ ರಾಮ ಮಂದಿರಕ್ಕೆ. ಬರೀ ರಾಮ ಮಂದಿರಕ್ಕೆ ಮಾತ್ರ ಹೋಗ್ತಾ ಇಲ್ಲ ನರೇಂದ್ರ ಮೋದಿ ಅವರು, ಅಲ್ಲಿ ಇರುವಂತಹ ಸುತ್ತಮುತ್ತ ದೇವಸ್ಥಾನಗಳಿಗೂ ಕೂಡ ಹೋಗಲಿದ್ದಾರೆ. ಟೆಂಪಲ್ ರನ್ ಕೂಡ ಇರುತ್ತೆ ಇವತ್ತು ನರೇಂದ್ರ ಮೋದಿ ಅವರದ್ದು. 500ಕ್ಕೂ ಅಧಿಕ ಸ್ವಾಮೀಜಿಗಳು ಇವತ್ತಿನ ಐತಿಹಾಸಿಕ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 6,000ಕ್ಕೂ ಹೆಚ್ಚಿನ ಪೊಲೀಸರ ಭದ್ರತೆಯನ್ನ ಕೂಡ ಕೊಡಲಾಗಿರುವಂಥದ್ದು. ರಾಮ ಮಂದಿರದ ಗೋಪುರದ ಮೇಲೆ ಧರ್ಮಧ್ವಜ ಹಾರಾಡಲಿದೆ. 11:30ಯಿಂದ 12:30 ಸಂದರ್ಭದ ಒಳಗಡೆ ಈ ಭಗವಧ್ವಜ ಅಂದ್ರೆ ಭಗವಂತನ ಧ್ವಜ ಅಂತಾನೆ ಕರೀತಾರೆ. ಆ ಭಗವಧ್ವಜ ಹಾರಾಡಲಿದೆ. ಎಲ್ಲರಿಗೂ ಗೊತ್ತಿದೆ ಆ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರದ ಆಕೃತಿ, ವಿಶೇಷತೆ. ಒಂದೊಂದು ಕಂಬಗಳು ಕೂಡ ರಾಮಾಯಣದ ಮಹತ್ವವನ್ನ ಸಾರುವಂಥದ್ದು. ಪವಿತ್ರ ಕೇಸರಿ ಧ್ವಜ ಅದು ರಾಮರಾಜ್ಯದ ಆದರ್ಶಗಳನ್ನ ಸಾಕಾರಗೊಳಿಸುವಂತಹ ಘನತೆ, ಏಕತೆ ಮತ್ತು ಸಾಂಸ್ಕೃತಿಕ ನಿರಂತರತೆಯ ಸಂದೇಶವನ್ನ ಸಾರುವಂತ ಧ್ವಜ ಅದು. ಉತ್ತರ ಭಾರತದ ನಾಗರ ವಾಸ್ತುಶಿಲ್ಪಿ ಶೈಲಿಯಲ್ಲಿ ನಿರ್ಮಿಸಲಾಗಿರುವಂಥ ಭವ್ಯ ಮಂದಿರ ಅದು. ಆ ಭವ್ಯ ಮಂದಿರದ ಶಿಖರದ ಮೇಲೆ ಧ್ವಜ ಹಾರಾಡಲಿದೆ. ಈ ಶತಮಾನದ ಅತ್ಯದ್ಭುತವಾದಂತಹ ಮಂದಿರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅವಾಗಲೇ ಮಾತನಾಡ್ತಾ ಇದ್ರು ಸೆಲ್ವಪಿಳ್ಳ ಅಯ್ಯಂಗರ್ ಅವರು. ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು, ಈ ಹಿಂದಿನ ರಾಮ ಮಂದಿರ ಇತ್ತಲ್ಲ, ಈ ಹಿಂದೆ ಇದ್ದಿದ್ದಂಥ ರಾಮ ಮಂದಿರಕ್ಕಿಂತಲೂ ಕೂಡ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ಈಗಿನ ರಾಮ ಮಂದಿರ ಅಂತ. ಸಿಮೆಂಟ್ ಅನ್ನೇ ಯೂಸ್ ಮಾಡಿಲ್ಲ, ಅಲ್ಲಿ ಎಲ್ಲ ಕೂಡ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ಕಟ್ಟಿರುವಂಥ ಕಟ್ಟಡ ಅದು.